ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸುನಾಮಿ ಎದ್ದಿದೆ. ಹ್ಯಾಟ್ರಿಕ್ ಸಿಎಂ ದೀದಿ ಕೋಟೆ ಛಿದ್ರವಾಗಿದೆ. ಆಡಳಿತಾರೂಢ ಟಿಎಂಸಿ ಪಕ್ಷಕ್ಕೆ ಘೋರ ಮುಖಭಂಗವಾಗಿದೆ. ಬಿಜೆಪಿಗೆ ಸಿಗಲಿದೆ ಫುಲ್ ಮೆಜಾರಿಟಿ. ಇದು ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಭವಿಷ್ಯ. ಬಿಜೆಪಿಗೆ ಸಿಗಲಿದೆ ಬರೋಬ್ಬರಿ 192 ಸೀಟ್ಗಳು. 11 ಸೀಟ್ ಆಚೆ ಈಚೆ ವ್ಯತ್ಯಾಸ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಬಿಜೆಪಿಗೆ ಸಿಗಲಿದೆ ದಾಖಲೆಯ ವೋಟ್ ಶೇರ್ 48% ಅಂತ ಕೂಡ. ಸೊ ಕೇವಲ 100 ಸೀಟ್ಗೆ ಸೀಮಿತ ಆಗಲಿದೆ ಟಿಎಂಸಿ. 11 ಸೀಟ್ ಆಚೆ ಈಚೆ ವ್ಯತ್ಯಾಸ ಆಗಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. 38%ಗೆ ಕುಸಿಯಲಿದೆ ಟಿಎಂಸಿ ವೋಟ್ ಶೇರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇತರರಿಗೆ ಕೇವಲ 2 ಸೀಟ್ ಸಿಗಬಹುದು. ಕಾಂಗ್ರೆಸ್ ಎಡಪಕ್ಷಗಳಿಗೆ ಈ ಬಾರಿ ಖಾತೆಯೇ ಇರೋದಿಲ್ಲ. ಇದು ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಭವಿಷ್ಯ. ಬಂಗಾಳದಲ್ಲಿ ಬಿಜೆಪಿಯ ಸುನಾಮಿ ದೀದಿ ಕೋಟೆ ಛಿದ್ರವಾಗಿದೆ. ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಸುನಾಮಿ. ಹ್ಯಾಟ್ರಿಕ್ ಸಿಎಂ ದೀದಿ ಕೋಟೆ ಛಿದ್ರವಾಗಿದೆ. ಬಿಜೆಪಿಗೆ ಸಿಗಲಿದೆ ಫುಲ್ ಮೆಜಾರಿಟಿ. ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಭವಿಷ್ಯ. 11 ಸೀಟ್ ಆಚೆ ಈಚೆ ವ್ಯತ್ಯಾಸ ಆಗಬಹುದು. ಕೇವಲ 100 ಸೀಟ್ಗೆ ಸೀಮಿತ ಆಗಲಿದೆ ಟಿಎಂಸಿ. 11 ಸೀಟ್ ಆಚೆ ಈಚೆ ವ್ಯತ್ಯಾಸ ಆಗಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಇದು ದೀದಿಕೋಟೆಯ ಬಂಗಾಳದಲ್ಲಿ ಬಿಜೆಪಿ ಸುನಾಮಿ ಛಿದ್ರವಾಗಿರುವಂಥದ್ದು. ದೀದಿಕೋಟೆ ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಭವಿಷ್ಯ ಕಂಪ್ಲೀಟ್ ಆಗಿ ಅಂದಾಜಿಸಿ ಹೇಳಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸುನಾಮಿಯೇ ಎದ್ದು ಹೋಗಿದೆ. ಸೊ ಆಗಿರುವಂತಹ ಎಕ್ಸಿಟ್ ಪೋಲ್ನ ಭವಿಷ್ಯದಲ್ಲಿ ಅಂದಾಜಿಸಲಾದಂತಹ ಅಂಶಗಳು. ಹ್ಯಾಟ್ರಿಕ್ ಸಿಎಂ ದೀದಿ ಕೋಟೆ ಕಂಪ್ಲೀಟ್ ಆಗಿ ಛಿದ್ರವಾಗುತ್ತಾ ಹಾಗಿದ್ರೆ ಆಡಳಿತಾರೂಢ ಟಿಎಂಸಿ ಪಕ್ಷಕ್ಕೆ ಘೋರ ಮುಖಭಂಗ. ಫುಲ್ ಮೆಜಾರಿಟಿ ಬಿಜೆಪಿಗೆ ಸಿಗಲಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಆಗಿರುವಂಥದ್ದು. ನೂರ 92 ಸೀಟ್ ಸಿಗಲಿದೆ ಬರೋಬ್ಬರಿ ಅಂತ ಕೂಡ ಹೇಳಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸುನಾಮಿ ಎದ್ದಿರುವಂಥದ್ದು. ಸೊ ಒಂದಷ್ಟು ಭರವಸೆಗಳು ಎಲ್ಲಿ ಹುಸಿಯಾಗುತ್ತೋ ಅನ್ನುವಂಥದ್ದು ಕೂಡ ಈ ಒಂದು ಎಕ್ಸಿಟ್ ಪೋಲ್ ಭವಿಷ್ಯದಲ್ಲಿ ಉಲ್ಲೇಖ ಆಗಿದೆ. ಆಡಳಿತಾರೂಢ ಟಿಎಂಸಿ ಪಕ್ಷಕ್ಕೆ ಘೋರ ಮುಖಭಂಗವಾಗಿರುವಂಥದ್ದು. ಸೊ ಪಶ್ಚಿಮ ಬಂಗಾಳದಲ್ಲಿ ಹೋಗ್ತಾ ಹೋಗೋದಾದರೆ ಮೆಜಾರಿಟಿ ಎಕ್ಸಿಟ್ ಪೋಲ್ಗಳು ಟಿಎಂಸಿ ಆಗಿರ್ಬೋದು, ಬಿಜೆಪಿ, ಕಾಂಗ್ರೆಸ್, ಅದರ್ಸ್ 118ರಿಂದ 138 ಇದೆ ಟಿಎಂಸಿ, 150, 175 ಬಿಜೆಪಿ. ಸೊ ಕಾಂಗ್ರೆಸ್ಸು 2ರಿಂದ 6, ಅದರ್ಸ್ 0 ಇರುವಂಥದ್ದು. ಸೊ ಬಿಜೆಪಿಗೆ ದಾಖಲೆಯ ವೋಟ್ ಶೇರ್ 48% ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿಯ ಸುನಾಮಿಯೇ ಉಂಟಾಗಿರುವಂಥದ್ದು. ಬಂಗಾಳದಲ್ಲಿ ದೀದಿಯ ಕೋಟೆ ಕಂಪ್ಲೀಟ್ ಆಗಿ ಛಿದ್ರವಾಗಿದೆ. 192 ಸೀಟ್ ಬಿಜೆಪಿಗೆ ಸಿಗಲಿದೆ ಅನ್ನುವಂಥದ್ದಿತ್ತು. ಸೊ 11 ಸೀಟ್ ಆಚೆ ಈಚೆ ವ್ಯತ್ಯಾಸ ಆಗಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಸೊ ಕೇವಲ 100 ಸೀಟ್ಗೆ ಸೀಮಿತ ಆಗಲಿದೆ ಟಿಎಂಸಿ. ಸೊ 11 ಸೀಟ್ ಆಚೆ ಈಚೆ ವ್ಯತ್ಯಾಸ ಆಗಬಹುದು. 38% ಕುಸಿಯಲಿದೆ ಟಿಎಂಸಿ ವೋಟ್ ಶೇರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇತರರಿಗೆ ಕೇವಲ 2 ಸೀಟ್ ಸಿಗಬಹುದು. ಕಾಂಗ್ರೆಸ್ ಎಡಪಕ್ಷಗಳಿಗೆ ಈ ಬಾರಿ ಖಾತೆಯೇ ಇರೋದಿಲ್ಲ. ಇದು ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಭವಿಷ್ಯವಾಗಿರುತ್ತೆ. ಇನ್ನು ಟಿಎಂಸಿ 100, ಬಿಜೆಪಿ 192, ಕಾಂಗ್ರೆಸ್ ನಿಲ್, ಅದರ್ಸ್ 2 ಅಂತ ತೋರಿಸಲಾಗ್ತಾ ಇದೆ. ಸೊ ದಾಖಲೆಯ ವೋಟ್ ಶೇರ್ 48%. ಟುಡೇಸ್ ಚಾಣಕ್ಯ ಲಿಸ್ಟ್ ಅನ್ನು ನೋಡ್ತಾ ಹೋಗೋದಾದ್ರೆ 194 ಸೀಟ್ಸ್ ಪಶ್ಚಿಮ ಬಂಗಾಳ, ಟಿಎಂಸಿ 100, ಬಿಜೆಪಿ 192, ಕಾಂಗ್ರೆಸ್ ನಿಲ್, ಅದರ್ಸ್ 2.
ಟುಡೇಸ್ ಚಾಣಕ್ಯ ಚುನಾವಣೋತ್ತರ ಸಮೀಕ್ಷೆ ಇದೀಗ ಹೊರಬಿದ್ದಿರುವಂಥದ್ದು. ಎಕ್ಸಿಟ್ ಪೋಲ್ನ ಪ್ರಕಾರ ಇದೀಗ ಡಿಎಂಕೆಗೆ ಅಧಿಕಾರ, ಟಿವಿಕೆ ಪಾರ್ಟಿಗೆ ನಿರೀಕ್ಷೆಗೂ ಮೀರಿ ಸೀಟ್ ಸಿಕ್ಕಿರುವಂಥದ್ದು. ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಕಂಪ್ಲೀಟ್ ಆದಂತಹ ಭವಿಷ್ಯ ಇದೀಗ ನಿಮ್ಮ ಮುಂದೆ ಇರುವಂಥದ್ದು. ಸೊ ಕೇರಳ ಆಗಿರ್ಬೋದು ಮತ್ತು ಪಶ್ಚಿಮ ಬಂಗಾಳ ಆಗಿರ್ಬೋದು ಕಂಪ್ಲೀಟ್ ಆಗಿ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಅಂಶಗಳು. ಸೊ 100 ಸೀಟ್ಗೆ ಸೀಮಿತ ಆಗಲಿದೆ TMC ಅಂತ ಕೂಡ. ಸೊ 11 ಸೀಟ್ ಆಚೆ ಈಚೆ ವ್ಯತ್ಯಾಸ ಆಗಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇರುವಂಥದ್ದು. 38%ಗೆ ಕುಸಿಯಲಿದೆ TMC ವೋಟ್ ಶೇರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇನ್ನು ಇತರರಿಗೆ ಕೇವಲ 2 ಸೀಟ್ ಸಿಗಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಸೊ ಕಾಂಗ್ರೆಸ್ ಎಡಪಕ್ಷಗಳಿಗೆ ಈ ಬಾರಿ ಖಾತೆಯೇ ಇರೋದಿಲ್ಲ. ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಕಂಪ್ಲೀಟ್ ಆದಂತಹ ಭವಿಷ್ಯ. ಬಂಗಾಳದಲ್ಲಿ ಬಿಜೆಪಿಯ ಸುನಾಮಿಯೇ ಎದ್ದಿರುವಂಥದ್ದು. ಹ್ಯಾಟ್ರಿಕ್ CM ದೇದಿ ಕೋಟೆ ಕಂಪ್ಲೀಟ್ ಆಗಿ ಛಿದ್ರವಾಗಿ ಹೋಗಿದೆ. ಆಡಳಿತಾರೂಢ TMC ಪಕ್ಷಕ್ಕೆ ಘೋರ ಮುಖಭಂಗವಾಗಿರುವಂಥದ್ದು. ಬಿಜೆಪಿಗೆ ಸಿಗಲಿದೆ ಫುಲ್ ಮೆಜಾರಿಟಿ. ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಭವಿಷ್ಯವಾಗಿದೆ. ಬಂಗಾಳದಲ್ಲಿ ಬಿಜೆಪಿಯ ಸುನಾಮಿ ಆಗಿರುವಂಥದ್ದು. ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ನ ಕಂಪ್ಲೀಟ್ ಆದಂತಹ ಭವಿಷ್ಯವನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಉಲ್ಲೇಖ ಆಗಿರುವಂತಹ ಒಂದಷ್ಟು ನಂಬರ್ಸ್ ಅಂಕಿಅಂಶಗಳನ್ನು ನೋಡ್ತಾ ಹೋದಾಗ ಇಲ್ಲೋ ಒಂದು ಕಡೆ ಇಟ್ಟಿದ್ದಂತಹ ಭರವಸೆ ನಿರೀಕ್ಷೆ ಎರಡೂ ಕೂಡ ಹುಸಿಯಾಗ್ತಾ ಇದೆ. ಬಿಕಾಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು, ಅವರ ಹೆಸರೇ ಕೇಳಿ ಬರ್ತಾ ಇತ್ತು. ಬಟ್ ಇದು ರಾಜಕೀಯ ಅನ್ನುವಂಥದ್ದು ಯಾವಾಗ ಹೇಗೆ ಬದಲಾವಣೆಗಳಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಮಾಡಿದಂತಹ ಸರ್ವೆಯಲ್ಲೂ ಕೂಡ ಇದಿಷ್ಟು ಹೊರಬಿದ್ದಿರುವಂತಹ ನಂಬರ್ಸ್. ಸೊ ದಾಖಲೆಯ ವೋಟ್ ಶೇರ್ 48%, 100 ಸೀಟ್ಗೆ ಸೀಮಿತ ಆಗಲಿದೆ TMC ಅನ್ನುವಂಥದ್ದು ಕೂಡ ಇದೀಗ ಹೇಳಲಾಗ್ತಾ ಇದೆ.